ಯೋಗಾಸನದ ಮೂಲಕ ಈಗಾಗಲೇ ವಿಶ್ವ ದಾಖಲೆ ನಿರ್ಮಿಸಿರುವ ಮಡಿಕೇರಿ ತಾಲೂಕಿನ ಮದೆನಾಡು ಗ್ರಾಮದ 5ನೇ ತರಗತಿ ವಿದ್ಯಾರ್ಥಿನಿ ಸಿಂಚನ ಕೀರ್ತಿಕುಮಾರ್ ಇದೀಗ ತನ್ನದೇ ದಾಖಲೆಯನ್ನ ಮುರಿಯಲು ಸಿದ್ಧತೆಯನ್ನ ಮಾಡಿಕೊಂಡಿದ್ದಾಳೆ. ತಾನು ವ್ಯಾಸಂಗ ಮಾಡ್ತಾ ಇರುವ ಮದೆನಾಡಿನ ಬಿಜೆಎಸ್ ಶಾಲೆಯಲ್ಲಿ ಮಾರ್ಚ್ 12ರಂದು ಬೆಳಿಗ್ಗೆ 10 ಗಂಟೆಗೆ 3 ರೀತಿಯ ಯೋಗ ಪ್ರದರ್ಶನ ಮಾಡೋ ಮೂಲಕ ಸಿಂಚನ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ನಲ್ಲಿ 3 ದಾಖಲೆಯನ್ನ ನಿರ್ಮಿಸಲಿದ್ದಾಳೆ. ಡಿಂಪಾಸನದಲ್ಲಿ 1 ನಿಮಿಷಕ್ಕೆ 15 ಮೀಟರ್ ಚಲಿಸುವುದು, ಉರಬ್ರಾಸನದಲ್ಲಿ 1 ನಿಮಿಷ ಅದೇ ಸ್ಥಿತಿಯಲ್ಲಿರೋದು ಮತ್ತು ಮೃಗ ಮುಖಾಸನದಲ್ಲಿ ಕೂಡ 1 ನಿಮಿಷ ಏಕಸ್ಥಿತಿಯಲ್ಲಿರುವ ಯೋಗಾಸನವನ್ನ ಸಿಂಚನ ಪ್ರದರ್ಶಿಸಲಿದ್ದಾಳೆ. ಅಂದು ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಸಂಸ್ಥೆಯ ಮಧ್ಯಪ್ರದೇಶದ ಅಧಿಕಾರಿಗಳು ಹಾಜರಿದ್ದು ತೀರ್ಪಿನೊಂದಿಗೆ ಅರ್ಹತಾ ಪತ್ರವನ್ನ ನೀಡಲಿದ್ದಾರೆ. ಮಗಳ ಸಾಧನೆಯ ಕುರಿತು ಸಿಂಚನಾಳ ತಾಯಿ ರೇಣುಕಾ ಕೀರ್ತಿಕುಮಾರ್ ಹಾಗೂ ಮದೆ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಧನಂಜಯ ಅಗೋಳಿಕಜೆ ಮಾತನಾಡಿದರು. ಈ ಸಂದರ್ಭ ಸಿಂಚನಾಳ ತಂದೆ ಬಿಸಿ ಕೀರ್ತಿಕುಮಾರ್, ಮಡಿಕೇರಿಯ ಯೋಗ ಗುರು ಕೆಕೆ ಮಹೇಶ್ ಕುಮಾರ್ ಹಾಗೂ ಹಿರಿಯರಾದ ಹರೀಶ್ ಸರಳಯ್ಯ ಪಾಲ್ಗೊಂಡಿದ್ದರು. ಮದೆನಾಡು ಬಿಜಿಎಸ್ ಶಾಲೆಯಲ್ಲಿ ಅವರು ಈ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದಾರೆ ಹಾಗೂ ಇದಕ್ಕೆ ಗೋಲ್ಡನ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ ಈ ಒಂದು ರೆಕಾರ್ಡ್ನ ಒಂದು ಸಂಸ್ಥೆಯವರು ಬಂದು ಈ ಯೋಗಾಸನದ ದಾಖಲೆಯನ್ನು ಅವರು ಮಾಡುವಾಗ ಅದಕ್ಕೆ ತೀರ್ಪುಗಾರರಾಗಿ ಬರ್ತಾ ಇದ್ದಾರೆ. ಹಾಗೂ ಈ ಕಾರ್ಯಕ್ರಮ ನಮ್ಮ ಮದೆನಾಡಿನ ಶಾಲೆಯಲ್ಲಿ ನಡೆಯಲಿದೆ. ತಾವೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಯಶಸ್ವಿಗೊಳಿಸಬೇಕು, ಹಾಗೆ ಅವಳನ್ನು ಪ್ರೋತ್ಸಾಹಿಸಬೇಕು, ಅವಳ ಪ್ಯಾರೆಂಟ್ಸನ್ನು ಕೂಡ ಪ್ರೋತ್ಸಾಹಿಸಬೇಕೆಂದು ಈ ಮೂಲಕ ನಮ್ಮಲ್ಲಿ ಸವಿನಯ ವಿನಂತಿಯನ್ನು ಮಾಡ್ತಾ ಇದ್ದೀವಿ. ಮಗಳು ಸಿಂಚನ 6ನೇ ತರಗತಿ ಮದೆನಾಡು ಬಿಜಿಎಸ್ ಪಬ್ಲಿಕ್ ಶಾಲೆಯಲ್ಲಿ ಓದುತ್ತಿದ್ದಾಳೆ. ಇವಳು ಕಳೆದ 6 ವರ್ಷದಿಂದ ಯೋಗ ಅಭ್ಯಾಸವನ್ನ ಮಾಡುತ್ತಿದ್ದು ಈಗಾಗಲೇ ಒಂದು 5 ದಾಖಲೆಯನ್ನ ಮಾಡಿದ್ದಾಳೆ ಯೋಗಾಸನದಲ್ಲಿ. ಅದರಲ್ಲಿ 3 ವಿಶ್ವ ದಾಖಲೆ ಮತ್ತೆ 2 ಒಂದು ಇಂಡಿಯಾ ಬುಕ್ ಆಫ್ ರೆಕಾರ್ಡ್ ಮತ್ತೆ ಕರ್ನಾಟಕ ಬುಕ್ ಆಫ್ ರೆಕಾರ್ಡ್ ಮಾಡಿದ್ದಾಳೆ. ಇದೇ ತಿಂಗಳು ಮಾರ್ಚ್ 12ನೇ ತಾರೀಕು ಬುಧವಾರ 10 ಗಂಟೆಗೆ ಬಿಜಿಎಸ್ ಪಬ್ಲಿಕ್ ಶಾಲೆ ಮದೆನಾಡಿನಲ್ಲಿ 3 ವಿಶ್ವ ದಾಖಲೆಯನ್ನು ಮಾಡಲಿದ್ದಾಳೆ. ಪತ್ರಿಕಾ ಮಾಧ್ಯಮದವರು ಎಲ್ಲರೂ ಬಂದು ಪ್ರೋತ್ಸಾಹಿಸಿ ಅವಳ ಸಾಧನೆಗೆ ಸಹಕರಿಸಬೇಕೆಂದು ಈ ಮೂಲಕ ನಾನು ಕೇಳಿಕೊಳ್ಳುತ್ತೇನೆ. ಕಳೆದ 6 ವರ್ಷದಿಂದ ನಾನು ಯೋಗಾಭ್ಯಾಸವನ್ನು ಮಾಡುತ್ತಿದ್ದೇನೆ. ನನ್ನ ಗುರುಗಳು ನನ್ನ ಅಮ್ಮ ಮತ್ತು ಶಾಲೆಯವರು, ಸಂಘ ಸಂಸ್ಥೆಯವರು, ಊರಿನವರು ಎಲ್ಲರೂ ನನಗೆ ಸಪೋರ್ಟ್ ಮಾಡಿದ್ದಾರೆ. ನನ್ನ ಅಪ್ಪ ಕೂಡ ನನಗೆ ಸಪೋರ್ಟ್ ಮಾಡುತ್ತಾರೆ. ನಾನು ಈ ತಿಂಗಳು ಮಾರ್ಚ್ 12ರಂದು ಶಾಲೆಯಲ್ಲಿ ಯೋಗದಲ್ಲಿ 3 ವಿಶ್ವ ದಾಖಲೆಯನ್ನು ಮಾಡಲಿದ್ದೇನೆ. ಎಲ್ಲರೂ ಬಂದು ನನಗೆ ಸಪೋರ್ಟ್ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ. ಇಲ್ಲಿ ನಮ್ಮ ಮುಂದೆ ಈಗ ಸಿಂಚನ ಇದ್ದಾಳೆ. ಅವಳು ಏರೋಬಿಕ್ ಯೋಗದಲ್ಲಿ, ಅಂದರೆ ಯೋಗ ಅಂದರೆ ಎಲ್ಲರೂ ಈ ರೀತಿ ಅವಳ ರೀತಿ ಮಾಡಲಿಕ್ಕೆ ಆಗೋದಿಲ್ಲ, ಅಂಥ ಸಾಧನೆ ಅದು. ನಾವು ನಮ್ಮ ನಿತ್ಯ ದೈನಂದಿನ ಆರೋಗ್ಯಕ್ಕೆ ಬೇಕಾದಷ್ಟನ್ನು ನಾವು ಪ್ರತಿನಿತ್ಯ ತರಗತಿಯಲ್ಲಿ ಅಥವಾ ವೈಯಕ್ತಿಕವಾಗಿ ಅಭ್ಯಾಸ ಮಾಡ್ತಾರೆ. ಆದರೆ ಅವಳದು ಬಹಳ ವಿಶೇಷವಾದ ಅಭ್ಯಾಸ. ಆ ನಿಟ್ಟಿನಲ್ಲಿ ಅವಳ ಪೋಷಕರ ಸಹಾಯದಿಂದ ಇನ್ನೂ ಹೆಚ್ಚು ಅಭ್ಯಾಸ ಮಾಡ್ತಾ ಎಲ್ಲ ಕಡೆ ಪ್ರದರ್ಶನ ಕೊಟ್ಟು ದಾಖಲೆಗಳನ್ನು ನಿರ್ಮಿಸುವ ಹುಮ್ಮಸ್ಸಿನಲ್ಲಿ ಮುಂದೆ ಹೋಗ್ತಾ